ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ತುಂಬಾ ದಿನಗಳ ಬಳಿಕ ಇವತ್ತಿನೊಂದು ವಿಡಿಯೋ ಅಂದರೆ ಅದು ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಬಗ್ಗೆ. ಸೊ ತುಂಬಾ ಜನರು ಮೆಸೇಜ್ ಮಾಡಿ ಕೇಳ್ತಾನೆ ಇದ್ದೀರಾ, ಯಾವಾಗ ಈ ಒಂದು ಹಣ ಬರುತ್ತೆ ಅಲ್ವಾ. ಸೊ ಈಗಾಗಲೇ ತುಂಬಾ ಜನರಿಗೆ 21ನೇ ಕಂತಿನ ಹಣ, ತುಂಬಾ ಜನರಿಗೆ ಅಂತಲ್ಲ 99.9% ಜನರಿಗೂ ಈ ಒಂದು 21ನೇ ಕಂತಿನ ಹಣ ಜಮೆ ಆಗಿದೆ. ಓಕೆನಾ. ಸೊ ತುಂಬಾ ಜನ ಹೇಳ್ತಾ ಇದ್ರು ಈ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ, ಈ ವಾರ ಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ಎಲ್ಲ ಅಲ್ವಾ. ಸೊ ಯಾವ ಹಬ್ಬಕ್ಕೂ ಬರಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಕೂಡ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಆ ಒಂದು ವಿಡಿಯೋನ ಮಾಡಿರಲಿಲ್ಲ. ಬಟ್ ಈಗಾಗಲೇ ಸಿಕ್ಕಿದ ಒಂದು ಮಾಹಿತಿಯ ಮೇರೆಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೇವೆ, 23-24ನೇ ಕಂತಿನ ಹಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ 22ನೇ ಕಂತಿನ ಹಣ ಎಲ್ಲೋಯ್ತು ಅಲ್ವಾ. ಸೊ ನಮಗೆ 22ನೇ ಕಂತಿನ ಹಣವು ಕೂಡ ತುಂಬಾ ಜನರಿಗೆ ಬರಲಿಲ್ಲ. ಹಾಗಾಗಿ 22ನೇ ಕಂತಿನ ಹಣವು ಕೂಡ ಬರಬೇಕಾಗಿದೆ. ಸೊ ನಮ್ಮ ಪಾಲಿಗೆ ಅದು 22 ಮತ್ತು 23ನೇ ಕಂತಿನ ಹಣ ಒಟ್ಟಿಗೆ ಆಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಖಂಡಿತವಾಗ್ಲೂ ಬರಲ್ಲ ಅಂತ ನಾನು ಹೇಳ್ತೇನೆ. ಸೊ ಇನ್ನು ಹಾಕ್ತಾ ಇದ್ರೆ ಖಂಡಿತವಾಗ್ಲೂ ಅದು ಒಂದು ಕಂತಿನ ಹಣ ಮಾತ್ರ ಪುನಃ ನಿಮ್ಗೆ ಆಗ್ತಾರೆ ಅಕೌಂಟಿಗೆ. ಓಕೆ. ಸೊ ಈಗಾಗಲೇ ನೀವು 22ನೇ ಕಂತಿನ ಹಣವನ್ನ ಶೀಘ್ರವೇ ಈ ಒಂದು ಮಹಿಳೆಯರ ಖಾತೆಗೆ ನಾವು ಜಮೆ ಮಾಡ್ತೇವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಯಾವಾಗ ಈ ಒಂದು 22ನೇ ಕಂತಿನ ಹಣ ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೇನೆ. ಓಕೆನಾ. ಸೊ ನೀವೇನ್ ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಹಾಗಿದ್ರೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸೊ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ, 22ನೇ ಕಂತಿನ ಹಣ ಅಲ್ವಾ. ಸೊ ತುಂಬಾ ಯೂಟ್ಯೂಬರ್ಸ್ ಇವತ್ತು ಬರುತ್ತೆ, ನಾಳೆ ಬರುತ್ತೆ, 3:30 ಗಂಟೆಗೆ ಬರುತ್ತೆ, 10 ಗಂಟೆಗೆ ಬರುತ್ತೆ, 11 ಗಂಟೆಗೆ ಬರುತ್ತೆ. ತುಂಬಾ ಜನರು ಈ ಒಂದು ಗೃಹಲಕ್ಷ್ಮಿ ಹಣದಿಂದ ಬೇಸತ್ತು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು, ಈ ಒಂದು ಯೂಟ್ಯೂಬರ್ಸ್ ಹೀಗೆ ಹಾಕ್ತಾ ಇರೋದ್ರಿಂದ. ಸೊ ಖಂಡಿತವಾಗ್ಲೂ ಆ ರೀತಿಯಾಗಿ ದಿನವೂ ಈ ಒಂದು ಮೆಸೇಜ್ ಆಗಲಿ ಅಥವಾ ಈ ಒಂದು ವಿಡಿಯೋನ ಹಾಕಿ ಯಾವುದೇ ಪ್ರಯೋಜನವಿಲ್ಲ. ಸೊ ತುಂಬಾ ಜನರಿಗೆ ಏನ್ ಆಗ್ತಿದೆ ಅಥವಾ ಹೇಗೆ ಈ ಒಂದು ಹಣವನ್ನು ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅರಿವಿಲ್ಲದಂತ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಯಾವಾಗ ಈ ಒಂದು ಹಣನ ಬರುತ್ತೆ ಅಂತ ಕೇಳಿದ ಪ್ರಶ್ನೆಗೆ ಖಂಡಿತವಾಗ್ಲೂ ಇನ್ನೊಂದು 2 ವಾರಗಳಲ್ಲಿ ಈ ಒಂದು ಹಣ 22ನೇ ಕಂತಿನ ಹಣವನ್ನ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಪಾಲಿಗೆ 22, ಬಟ್ ಅವರು 23 ಮತ್ತು 24ನೇ ಕಂತಿನ ಹಣ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ ಎಷ್ಟು ಕಂತಿನ ಹಣ ಬಂದಿದೆ ನಿಮಗೆ ಅಂತ. ಸೊ ಖಂಡಿತವಾಗ್ಲೂ ನನ್ನ ಒಂದು ಮಾಹಿತಿಯ ಮೇರೆಗೆ ನನಗೆ ತಿಳಿದಂತೆ 21ನೇ ಕಂತಿನ ಹಣ ಎಲ್ರಿಗೂ ಕೂಡ ಜಮೆ ಆಗಿದೆ. ಅಂದ್ರೆ 42,000 ರೂಪೀಸ್ ಎಲ್ರಿಗೂ ಕೂಡ ಜಮೆ ಆಗಿದೆ. ಇನ್ನು 22ನೇ ಕಂತಿನ ಹಣ ನನ್ನ ಪಾಲಿಗೆ ಬರಬೇಕಾಗಿದೆ. ಬಟ್ ಎಲ್ಲರೂ ಹೇಳೋ ಹಾಗೆ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಮಾತಾಡ್ತಿರೋದು ಏನಂತ ಹೇಳಿದ್ರೆ 23 ಮತ್ತು 24ನೇ ಕಂತಿನ ಹಣ ಮಾತ್ರ ಬಾಕಿ ಇದೆ ಅಂತ. ಓಕೆನಾ. ಸೊ 23 ಅಂತ 24 ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಮಗೆ 22ನೇ ಕಂತಿನ ಹಣ ಬಂದೆ, ಇನ್ನು ಕೆಲವೊಬ್ಬರಿಗೆ 21ನೇ ಕಂತಿನ ಹಣವೇ ಬಂದಿಲ್ಲ. ಸೊ ಹಾಗಾಗಿ ಯಾವಾಗ ಈ ಒಂದು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ನೀಡಿದ್ದೇನೆ. ಇನ್ನು 2 ವಾರಗಳಲ್ಲಿ ಅಂದ್ರೆ ಈ ಒಂದು ಸೆಪ್ಟೆಂಬರ್ ಎಂಡ್ ಅಲ್ಲಿ ನಿಮ್ಗೆ ಈ ಒಂದು ಹಣ ಬರುತ್ತೆ. ಓಕೆನಾ. ಸೊ 2,000 ರೂಪಾಯಿನೇ ಬರುತ್ತೆ. ಖಂಡಿತವಾಗ್ಲೂ 4,000 ರೂಪೀಸ್ ಎಲ್ಲ ನಿಮ್ಗೆ ಹಾಕೋದಿಲ್ಲ. ತುಂಬಾ ಜನ ಈ ಒಂದು 4,000 ಬರುತ್ತೆ, 6,000 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಖಂಡಿತವಾಗ್ಲೂ ಇಲ್ಲ. ಓಕೆನಾ. ಸೊ 2,000 ರೂಪಾಯಿ ಹಣ ಬರುತ್ತೆ, ಬಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.